ಕಿಗ್ಗದಲ್ಲಿ ಪೂಜೆ ಮಾಡಿದರೆ ಏನು ಫಲ ಅಂತ. ಕಿಗ್ಗದಲ್ಲಿ ಪೂಜೆ ಮಾಡೋದ್ರಿಂದ ಪಿತೃದೋಷಗಳು ಹೋಗ್ತದೆ. ಅಲ್ಲಿ ಇವತ್ತು ಮದುವೆ ಆಗದಿದ್ದವರು, ಮಕ್ಕಳಾಗದಿದ್ದವರು ಶಾಂತಾದೇವಿಗೆ ಬಾಗಿನ ಕೊಟ್ಟು ಮಕ್ಕಳಾಗಿದ್ದ ಎಷ್ಟೋ ಇನ್ಸಿಡೆಂಟ್ಗಳು ಆಶ್ರಮದ ಡಿವೋಟಿಗಳ ಜೀವನದಲ್ಲೇ ಅನುಭವದಲ್ಲೂ. ಇನ್ನೊಂದು, ಆ ಋಷ್ಯಶೃಂಗರನ್ನು ಪೂಜೆ ಮಾಡೋದ್ರಿಂದ ಋಷಿ ಶಾಪ, ಗುರು ಶಾಪ ಹೋಗ್ತದೆ. ಯಾಕೆ ಅಲ್ಲಿ ಗುರುವು ಇದ್ದಾನೆ, ಶಿವನೂ ಇದ್ದಾನೆ. ಶಿವ ಪರಮ ಗುರು, ದಕ್ಷಿಣಾಮೂರ್ತಿ. ಯಾಕೆ ಹೇಳ್ತೀವಿ ಸದಾಶಿವ ಸಮಾರಂಭಂ ಅಂತ ಶಂಕರರ ಶ್ಲೋಕದಲ್ಲಿ. ಶಂಕರಾಚಾರ್ಯ ಮಧ್ಯಮ ಗುರು ಪರಂಪರೆ ಶುರುವಾಗಿದ್ದೇ ಸದಾಶಿವನಿಂದ. ಶಿವನೂ ಅಲ್ಲಿ ಅರ್ಧ ಇರೋ, ಆ ಲಿಂಗದಲ್ಲಿ ಅರ್ಧ ಅವನು ಇದ್ದಾನೆ, ಅರ್ಧ ಗುರುವು ಇದ್ದ. ಹಾಗಾಗಿ ಜ್ಞಾನ ಮೋಕ್ಷ ಮತ್ತು ಭೋಗ ಯೋಗ ಎರಡನ್ನೂ ಕೊಡೋ ಜಾಗ ಅದು. ಆ್ಯಂಡ್ ನಾನು ನೋಡಿದ ಹಾಗೆ ನಂಜನಗೂಡು ಥರ, ಶಿವಗಂಗೆ ಥರ ಶಿವನ ಜಾಗೃತ ಸ್ಥಳಗಳಲ್ಲಿ ಋಷ್ಯಶೃಂಗರ ಕಿಗ್ಗ ಅನ್ನೋದು ಅಗ್ರಸ್ಥಾನದಲ್ಲಿದೆ ಅಂತ ನನ್ನ ಅನುಭವ ಸಮೇತ. ಯಾಕೆ ನಾನು ತುಂಬ ಅನುಷ್ಠಾನ ಮಾಡಿದ ಜಾಗ ಅದು.